ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 43ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಆತ್ಮಾನಂ ಇದರ ಅರ್ಥ ಮನಸ್ಸು, ಮತ್ತೆ ಆತ್ಮನ ಅನ್ನೋದ್ರ ಅರ್ಥ ಬುದ್ಧಿ ಅಂತ ಯಾವ ಕಾರಣದಿಂದ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಬುದ್ಧಿಯ ಮೂಲಕ ಮನಸ್ಸನ್ನ ವಶ ಮಾಡಿಕೊಳ್ಳೋದು ಯಾವ ರೀತಿ, ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈಗ ಬುದ್ಧಿಯ ಮೂಲಕ ಮನಸ್ಸನ್ನ ವಶ ಮಾಡ್ಕೋ ಅಂತ ಹೇಳದ ಭಗವಂತ, ಆದ್ರೆ ಮಾಡ್ಕೊಳ್ಳೋ ರೀತಿ ಹೇಗೆ ಅದು ಗೊತ್ತಾಗ್ಬೇಕಲ್ವ ನಮಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನಾವು ಹೇಗೆ ಮನಸ್ಸನ್ನ ವಶಪಡಿಸ್ಕೊಳ್ಳೋದು ಬುದ್ಧಿಯ ಮೂಲಕ ಅಂತನ್ಬಿಟ್ಟು. ಇದಕ್ಕೆ ಉತ್ತರ ಏನು ಅಂತಂದ್ರೆ, 6ನೇ ಅಧ್ಯಾಯದಲ್ಲಿ ಭಗವಂತ ಮನಸ್ಸನ್ನ ವಶಪಡಿಸ್ಕೊಳ್ಳೋದಕ್ಕೆ 2 ಉಪಾಯಗಳನ್ನ ಹೇಳಿದಾನೆ. ಯಾವುದದು 2 ಉಪಾಯ? ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದಲ್ವಾ, ಅಭ್ಯಾಸ ಮತ್ತೆ ವೈರಾಗ್ಯ. ಇದನ್ನ ಹೇಳಿದಾನವನು 6ನೇ ಅಧ್ಯಾಯ 35ನೇ ಶ್ಲೋಕ. ಯಾವುದು ಅದು ಅಂತ ಒಂದ್ಸರಿ ನಾವು ತಿಳ್ಕೊಳ್ಳೋಣ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಂದ್ರೆ ಅರ್ಥ ಏನು? ಅಲ್ಲಿ ಭಗವಂತ ಹೇಳ್ತಾನೆ, ನಿಸ್ಸಂದೇಹವಾಗಿ, ಸಂಶಯನೇ ಬೇಡ, ಮನಸ್ಸು ತುಂಬಾ ಚಂಚಲ ಮತ್ತೆ ಕಷ್ಟದಿಂದ ವಶವಾಗುವಂಥದ್ದು. ನಾನೇ ಹೇಳ್ತಾ ಇದ್ದೀನಿ, ತುಂಬಾ ಚಂಚಲವಾಗಿರುವಂಥದ್ದು ಮನಸ್ಸು, ಒಂದು ಕ್ಷಣ ಒಂದು ಕಡೆ ಇರೋದಿಲ್ಲ. ಆಮೇಲೆ ಅದನ್ನ ವಶಪಡಿಸ್ಕೊಳ್ಬೇಕು ಅಂತಂದ್ರೆ ಅದು ತುಂಬಾ ಕಷ್ಟ. ಆದ್ರೆ ಹೇ ಕುಂತಿ ಪುತ್ರನಾದ ಅರ್ಜುನನೇ, ಇದು ನಿಜವಾಗ್ಲೂ ವಶ ಆಗತ್ತೆ. ಯಾವುದರಿಂದ ಅಂತಂದ್ರೆ ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ಅಂತಂದ್ಬಿಟ್ಟು 6ನೇ ಅಧ್ಯಾಯದಲ್ಲಿ ಹೇಳಿದಾನೆ. ಅದಕ್ಕೋಸ್ಕರ ಯಾರು ನಾವೇನ್ ಯೋಚನೆ ಮಾಡೋದು ಬೇಕಾಗಿಲ್ಲ. ಒಟ್ನಲ್ಲಿ ಆಗತ್ತೆ ಅನ್ನೋದು ಗೊತ್ತಾದ್ರೆ ನಾವು ಹೇಗೋ ಒಂದು ಪ್ರಯತ್ನ ಮಾಡ್ತೀವಿ ಅಲ್ವಾ. ಆಗೋದೇ ಇಲ್ಲ ಅಂತ ಏನು ಹೇಳಿಲ್ವಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಒಂದಲ್ಲ ಒಂದ್ಸರಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ಮತ್ತೆ ನಮ್ಮಲ್ಲಿ ವೈರಾಗ್ಯ ಅನ್ನೋದು ಬಂತು ಅಂತಂದ್ರೆ ಇದು ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲೂ ಕೂಡ, ಅದು ಯಾವುದೇ ಇಂದ್ರಿಯ ಆಗಿರಬಹುದು, ಆ ವಿಷಯದಲ್ಲಿ ಮನುಷ್ಯನಿಗೆ ಸ್ವಾಭಾವಿಕವಾದಂತಹ ರಾಗದ್ವೇಷಗಳು ಇರುತ್ತೆ. ಅದನ್ನ ಇಷ್ಟಪಡ್ತೀವಿ ಅಥವಾ ಅದನ್ನ ದ್ವೇಷಿಸ್ತೀವಿ. ಯಾವುದಾದ್ರೂ ಇಂದ್ರಿಯದ ವಿಷಯಗಳಲ್ಲಿ ನಮಗೆ ಎರಡೂ ಕೂಡ ಇರುತ್ತೆ. ವಿಷಯಗಳ ಜೊತೆ ಇಂದ್ರಿಯಗಳ ಸಂಬಂಧವಾಗುತ್ತೋ ಅಂದ್ರೆ ನೋಡಿ, ಈಗ ಒಂದೊಂದು ಇಂದ್ರಿಯಗಳಿಗೆ ಅದರದೇ ಆದಂತ ವಿಷಯಗಳಿರುತ್ತಲ್ವಾ, ಅದರ ಜೊತೆ ಯಾವಾಗ ಅವು ಸೇರ್ಕೊಳ್ಳುತ್ತೋ ಆಗ ನಮಗೆ ರಾಗದ್ವೇಷಗಳು ಉಂಟಾಗತ್ತಲ್ವಾ. ಆಗ ತುಂಬಾ ಎಚ್ಚರಿಕೆಯಿಂದ ನಾವು ಬುದ್ಧಿಯಿಂದ ವಿಚಾರವನ್ನ ಮಾಡಬೇಕು. ಈಗ ನನ್ನ ಇಂದ್ರಿಯ ಯಾವುದನ್ನೋ ಏನನ್ನು ನೋಡುತ್ತೆ, ಇಷ್ಟಪಡುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಮಗೆ ರಾಗದ್ವೇಷಗಳು ಉಂಟಾಯ್ತು ಅಂದ್ರೆ ಆ ಇಂದ್ರಿಯ ಆ ವಿಷಯವನ್ನ ನೋಡಿದಾಗ ಅಥವಾ ಅದರ ಜೊತೆ ಅದರ ಸಂಪರ್ಕವಾದಾಗ ಅಲ್ಲಿ ರಾಗ ಅಂದ್ರೆ ನನಗಿಷ್ಟ ಆಗೋದು, ದ್ವೇಷ ಅಂದ್ರೆ ನನಗಿಷ್ಟ ಆಗೋದಿಲ್ಲ ಅನ್ನೋದು, ಇಂಥದ್ದು ಏನಾದರೂ ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿಯಿಂದ ವಿಚಾರ ಮಾಡಿ ಆ ರಾಗದ್ವೇಷಗಳಿಗೆ ನಾವು ವಶವಾಗದೇ ಇರೋ ಹಾಗೆ ಪ್ರಯತ್ನ ಮಾಡೋದ್ರಿಂದ, ಈಗ ಏನೋ ಒಂದು ನನಗಿಷ್ಟ ಇರುತ್ತೆ, ಅಂಥ ವಸ್ತುವನ್ನ ನೋಡಿದಾಗ ಇಂದ್ರಿಯ ನೋಡ್ತು, ಅದನ್ನ ಬಯಸ್ತು, ಆಗ ನನ್ನಲ್ಲಿ ರಾಗನೂ ಬರಬಾರ್ದು, ದ್ವೇಷನೂ ಬರಬಾರ್ದು. ಎರಡನ್ನ ನಾನು ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಅಲ್ಲಿ ಯಾವುದು ಕೆಲಸ ಮಾಡೋದು? ಬುದ್ಧಿ ಕೆಲಸ ಮಾಡುತ್ತೆ. ಬೇಡ, ನೀನ್ ಯಾಕೆ, ಅದು ಸಿಗ್ತಾ ಆಯ್ತು, ನ್ಯೂಟ್ರಲ್ ಆಗಿರೋ, ತುಂಬಾ ಹಿಗ್ಬೇಡ, ತುಂಬಾ ಕುಗ್ಬೇಡ ಅಂತ ಹೇಳ್ಕೊಡ್ಬೇಕು. ಆ ಬುದ್ಧಿ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಆ ರೀತಿ ನಾವು ರಾಗದ್ವೇಷಗಳಿಗೆ ವಶವಾಗದೇ ಇರೋ ಹಾಗೆ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ನಿಧಾನವಾಗಿ ಏನಾಗುತ್ತೆ, ಆ ರಾಗದ್ವೇಷಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಇಂದ್ರಿಯದ ವಿಷಯದ ಜೊತೆ ಸಂಪರ್ಕಕ್ಕೆ ಬಂದಾಗ್ಲೂ ಕೂಡ ಅದು ಸಮಾನ ಸ್ಥಿತಿಯಲ್ಲಿ ನೋಡೋದನ್ನ ಕಲಿಬೇಕು. ಅದು ಬಂದ್ಬಿಡುತ್ತೆ, ಸ್ವಲ್ಪ ಸ್ವಲ್ಪ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ರಾಗದ್ವೇಷ ಅನ್ನೋದು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬುದ್ಧಿಯಿಂದ ನಾವು ವಿಚಾರ ಮಾಡಿ ಇಂದ್ರಿಯ ಭೋಗಗಳಲ್ಲಿ ದುಃಖ ಮತ್ತೆ ದೋಷಗಳನ್ನು ಕೂಡ ಮತ್ತೆ ಮತ್ತೆ ನೋಡ್ಬೇಕು. ನಾವು ನೋಡಿ ನೋಡಿ ಮನಸ್ಸಿಗೆ ಅದರಲ್ಲಿರುವಂತಹ ಅರುಚಿಯನ್ನ ಹುಟ್ಸೋದೇ ವೈರಾಗ್ಯ ಅಂತ ಅನ್ನಿಸ್ಕೊಳ್ಳುತ್ತೆ.
ಈಗ ನೋಡಿ, ಒಂದು ಇಂದ್ರಿಯ ಭೋಗದಲ್ಲಿ ತೊಡಗುತ್ತೆ ಅಂತ ಇಟ್ಕೊಳ್ಳಿ. ಏನೋ ಒಂದು ತಿನ್ನುವಂತ ಆಸೆ ಇರುತ್ತೆ. ಅದಕ್ಕೆ ಆ ಒಂದು ಭೋಗವನ್ನ ಭೋಗಿಸಿದಾಗ ನಮಗೇನ್ ದುಃಖ ಬರುತ್ತೆ, ಏನ್ ದೋಷ ಬರುತ್ತೆ, ಅದನ್ನ ನಮ್ಮ ಮನಸ್ಸಿಗೆ ಹೇಳ್ಕೊಡ್ತಾ ಇರ್ಬೇಕು ಅವಾಗವಾಗ. ಬುದ್ಧಿ ಅಷ್ಟು ಶಾರ್ಪ್ ಆಗಿರ್ಬೇಕು ನಮ್ಗೆ. ಅದು ಹುಷಾರಾಗಿ ಮನಸ್ಸಿಗೆ ಹೇಳ್ಕೊಡ್ಬೇಕು. ನೋಡಿ, ಇದನ್ನ ಮಾಡಿದ್ರೆ ನಿನಗಿಷ್ಟೇ ಸಿಗೋದು. ಅದೇ ನೀನು ಭಗವಂತನ ಕಥೆಯನ್ನ ಕೇಳಿದಾಗ ನಿನಗೆ ಈ ರೀತಿ ಸಿಗತ್ತೆ ಅಂತ ಅದಕ್ಕೆ ಮತ್ತೆ ಮತ್ತೆ ಅದರ ಬಗ್ಗೆ ಹೇಳ್ಕೊಡ್ತಾ ಆ ಮನಸ್ಸಿಗೆ ಅದರಲ್ಲಿ ಆಸಕ್ತಿನೇ ಹೊರಟೋಗ್ಬೇಕು. ಆದರೆ ಆ ರುಚಿ ಅನ್ನೋದೇ ಹೊರಟೋಗ್ಬಿಡ್ಬೇಕು ಅದಕ್ಕೆ. ಆ ರೀತಿ ಮಾಡೋದಿದೆಯಲ್ಲ, ಅದನ್ನೇ ವೈರಾಗ್ಯ ಅಂತ ಹೇಳೋದು. ಈಗ ನಾವು ಸಾಧು ಸಂತರನ್ನೆಲ್ಲ ನೋಡ್ತೀವಲ್ವಾ, ಅವ್ರು ಹೇಗಿರ್ತಾರೆ ನೋಡಿ. ಅವ್ರ ಮುಂದೆ ಮೃಷ್ಟಾನ್ನ ಭೋಜನ ಇಟ್ಟರೂ ಕೂಡ ಅವರು ಭಗವಂತನ ಪ್ರಸಾದವನ್ನ ಬಯಸ್ತಾರೆ. ಅವ್ರಿಗೆ ಬೇಕಾಗಿರೋದು ಅಷ್ಟೇನೆ. ಅವ್ರು ಇದನ್ನೆಲ್ಲ ಆಸೆನೇ ಪಡೋದಿಲ್ಲ. ಅವ್ರ ಮುಂದೆ ಕಂತೆ ತಂದು ಬಂಡಲ್ ಹಣವನ್ನ ತಂದಿಟ್ರೂ ಕೂಡ ಬೇಕಾಗಿಲ್ಲ ಅವ್ರಿಗೆ. ಯಾಕೆ? ಆ ಮನಸ್ಸನ್ನ ಆ ರೀತಿ ಟ್ರೈನ್ ಮಾಡ್ಬಿಟ್ಟಿರ್ತಾರೆ. ಬುದ್ಧಿ ತುಂಬಾ ಶ್ರೇಷ್ಠ ಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು ಆಗ್ಬಿಟ್ಟಿರುತ್ತೆ. ಅವ್ರಿಗೇನು ಅಂತಂದ್ರೆ ಯಾವುದ್ರಲ್ಲೂ ಅವ್ರಿಗೆ ರುಚಿನೇ ಇರೋದಿಲ್ಲ, ಬೇಡ ಅಂತ ಅನಿಸ್ತಾ ಇರುತ್ತೆ. ಅದನ್ನ ವೈರಾಗ್ಯ ಅಂತ ಹೇಳೋದು. ಈಗ ನಾವು ವ್ಯವಹಾರ ಮಾಡುವಂತ ಸಮಯದಲ್ಲಿ ನಮ್ಮ ಸ್ವಾರ್ಥವನ್ನ ತ್ಯಾಗ ಮಾಡೋದು, ಮತ್ತೆ ಧ್ಯಾನದ ಸಮಯದಲ್ಲಿ ಆ ಮನಸ್ಸನ್ನ ಪರಮೇಶ್ವರನ ಚಿಂತನೆಯಲ್ಲಿ ತೊಡಗಿಸುವಂತ ಪ್ರಯತ್ನ ಮಾಡೋದು. ಈಗ ನಾವು ಏನಾದ್ರೂ ಈಗ ದಿನನಿತ್ಯದ ಒಂದು ಬದುಕಿನಲ್ಲಿ ಏನೇನೋ ನಾವು ಮಾಡಬೇಕಾಗುತ್ತೆ ಕೆಲಸಗಳನ್ನ. ಅಂತ ಸಮಯದಲ್ಲಿ ನಮ್ಮ ಸ್ವಾರ್ಥ ಅನ್ನೋದನ್ನ ಬಿಡ್ಬೇಕು ನಾವು. ಆಯ್ತಾ? ಪರಮಾರ್ಥಕ್ಕೋಸ್ಕರ, ಭಗವಂತನಿಗೋಸ್ಕರ ನಾವು ಕೆಲಸಗಳನ್ನ ಮಾಡಬೇಕು. ಮತ್ತೆ ಧ್ಯಾನ ಮಾಡುವಂತ ಸಮಯದಲ್ಲಿ ಮನಸ್ಸನ್ನು ಎಲ್ಲಿಟ್ಕೊಂಡಿರ್ಬೇಕು? ಈಗ ನಾವು ಏನಾದ್ರೂ ಒಂದು ಕೇಳಬೇಕಾದ್ರೆ ಅಥವಾ ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಳ್ತೀವಿ. ಆಗ ನಮಗೆ ಈ ಐಹಿಕ ಪ್ರಪಂಚದ ವ್ಯವಹಾರಗಳೆಲ್ಲ ತಲೆಯಲ್ಲಿ ಬರಬಾರ್ದು. ನಮ್ಮ ಮನಸ್ಸು ಭಗವಂತನ ಚಿಂತನೆಯಲ್ಲಿರಬೇಕು. ಆ ರೀತಿ ಪ್ರಯತ್ನವನ್ನ ಮಾಡ್ಬೇಕು ನಾವು. ಮೊದಲಿಗೆ ನಮಗೆ ಕಷ್ಟ ಅನ್ಸುತ್ತೆ. ಆದ್ರೆ ನಾವು ಮಾಡ್ತಾ ಮನಸ್ಸು ತಂತಾನಾಗೆ ಅದ್ರಲ್ಲಿ ಮುಳುಗ್ ಹೋಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ಯಾವಾಗಾದ್ರೂ ಮೊದಲನೇ ಬಾರಿ ಜಪ ಮಾಡೋದಕ್ಕೆ ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ನಮಗಿಷ್ಟಾನೇ ಆಗೋದಿಲ್ಲ. ಮನಸ್ಸಿಗೆ ಬೇಜಾರು, ನಿದ್ದೆ ಬರೋ ಹಾಗಾಗುತ್ತೆ, ಇಂಟ್ರೆಸ್ಟ್ ಇರೋದಿಲ್ಲ. ಆ ಸಮಯದಲ್ಲೇ ಬೇಡದೇ ಇರುವಂಥ ಚಿಂತನೆಗಳೆಲ್ಲ ನಮ್ಮ ತಲೆಯಲ್ಲಿ ಬರುತ್ತೆ. ಆ ಸಮಯದಲ್ಲೇ ಎಲ್ಲೋ ಯಾವಾಗಲೂ ಮಾಡದೇ ಇರೋ ಕೆಲಸ ಎಲ್ಲ ನೆನಪಿಗೆ ಬರುತ್ತೆ. ಈ ರೀತಿ ಎಲ್ಲ ಆಗೋದುಂಟು. ಆದರೆ ಯಾವಾಗ ನಾವು ಅದನ್ನು ಮತ್ತೆ ಮಾಡ್ತಾ ಹೋಗ್ತೀವೋ, ಆ ಮನಸ್ಸನ್ನು ತಂದು ಅಲ್ಲಿ ಕೂರಿಸ್ತಾ ಇರ್ಬೇಕು. ಅದು ಹೋಗ್ತಾ ಇರುತ್ತೆ, ಅದನ್ನ ಎಳ್ಕೊಂಬಂದು ಕೂರಿಸ್ಬೇಕು. ಹೊಸದಾಗಿ ಒಂದು ಮಗುನ ಸ್ಕೂಲಿಗೆ ಕಳಿಸ್ತೀವಲ್ವಾ, ಅದು ಅಳುತ್ತೆ, ಹಠ ಮಾಡುತ್ತೆ, ಎಲ್ಲ ಮಾಡುತ್ತೆ. 1-2 ದಿವಸ ಕರ್ಕೊಂಡು ಬಂದು ಕೂರಿಸ್ತಾ ಇದ್ದಾಗ ಅದಕ್ಕೆ ಆಮೇಲೆ ಅದೇ ಹೋಗೋದಕ್ಕೆ ಶುರು ಮಾಡುತ್ತಲ್ಲ. ಅದೇ ರೀತಿ ಮನಸ್ಸು ಕೂಡ ಐಹಿಕದಲ್ಲೇ ಮುಳುಗಿ ಅದಕ್ಕೆ ಅಭ್ಯಾಸ ಆಗೋಗಿರುತ್ತಲ್ಲ. ಈಗ ಅದನ್ನೇನು ಮಾಡಬೇಕು? ಮತ್ತೆ ಕರ್ಕೊಂಡು ಬಂದು ಭಗವಂತನ ಚಿಂತನೆಯಲ್ಲಿ ತೊಡಗು ಅಂತ ಅಂದ್ಬಿಟ್ಟು ಕೂರಿಸ್ಬೇಕು. ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ಅದು ತಂತಾನಾಗಿ ರೂಢಿ ಮಾಡ್ಕೊಳ್ಳುತ್ತೆ. ಅಂದ್ರೆ ಭಗವಂತನ ಚಿಂತನೆಯಲ್ಲಿ ಮನಸ್ಸನ್ನ ತೊಡಗಿಸುವಂತ ಪ್ರಯತ್ನ ಮಾಡಬೇಕು. ಮತ್ತೆ ಮನಸ್ಸನ್ನ ಭೋಗಗಳ ಪ್ರವೃತ್ತಿಯಿಂದ, ಅದು ಭೋಗಗಳಲ್ಲೇ ಮುಳುಗಿರುತ್ತಲ್ಲ, ಅದರಿಂದ ತೊಲಗಿಸಿ ಪರಮೇಶ್ವರನ ಚಿಂತನೆಯಲ್ಲಿ ಪದೇ ಅದನ್ನ ಮಾಡಿಸ್ಬೇಕು. ಅದನ್ನ ಆ ಕೆಲಸ ಮಾಡಿಸೋದ್ರಲ್ಲಿ ತೊಡಗಿಸ್ಬೇಕು. ಇದನ್ನೇ ಅಭ್ಯಾಸ ಅಂತ ಹೇಳೋದು. ಈಗ ನಮಗೆ ಯಾವ್ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನೆಲ್ಲ ಬುದ್ಧಿಯಿಂದ ಮನಸ್ಸಿಗೆ ಹೇಳಿ ಅದರಲ್ಲಿ ನಮಗೆ ಅರುಚಿ ಬರೋ ಹಾಗೆ ಮಾಡ್ಕೊಳ್ಳೋದು, ಅದನ್ನ ವೈರಾಗ್ಯ ಅಂತ ಹೇಳೋದು. ಅದರಲ್ಲಿ ನಮಗೆ ಆಸಕ್ತಿನೇ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು, ಅದನ್ನ ವೈರಾಗ್ಯ ಅಂತ ಹೇಳೋದು. ಇನ್ನ ಮನಸ್ಸಿದೆಯಲ್ಲ, ಅದು ತುಂಬ ಚಂಚಲ. ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಆದರೆ ಅದನ್ನೂ ಕೂಡ ಕರ್ಕೊಂಡು ಬಂದು ಅದನ್ನ ಕೂರಿಸಿ ಭಗವಂತನ ಚಿಂತನೆಯಲ್ಲಿ ಅದನ್ನ ತೊಡಗಿಸ್ಬೇಕು ನಾವು. ತೊಡಗಿಸ್ತಾ ಏನಾಗುತ್ತೆ, ಅದು ತಂತಾನಾಗೆ ಬಂದು ಕೂತ್ಕೊಳ್ಳುತ್ತದು. ಅಲ್ಲಿವರೆಗೂ ಅದನ್ನ ತೊಡಗಿಸೋದಿದೆಯಲ್ಲ, ಇದನ್ನ ಅಭ್ಯಾಸ ಅಂತ ಹೇಳೋದು. ಈ 2ರಿಂದ ಮಾತ್ರ ನಾವು ಮನಸ್ಸನ್ನ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬುದ್ಧಿಯ ಮೂಲಕ ಈ ಕೆಲಸ ಆಗೋದು. ಬುದ್ಧಿನೇ ಇಲ್ಲದೆ ಇರೋನು ಇದನ್ನೆಲ್ಲ ಮಾಡೋದಕ್ಕಾಗತ್ತಾ? ಇಲ್ಲ. ಬುದ್ಧಿ ಆ ಮನಸ್ಸಿಗೆ ಹೇಳ್ಕೊಡ್ತಾ ಇರಬೇಕು, ನೀನು ಇದನ್ನ ಮಾಡು ಅಂತಂದ್ಬಿಟ್ಟು. ಆಗ ಅದು ಕೇಳುತ್ತೆ. ಅದರ ಕೆಳಗಡೆ ಇರೋದು ಮನಸ್ಸು, ಬುದ್ಧಿಯ ಕೆಳಗಡೆ ಮನಸ್ಸಿರೋದು. ಬುದ್ಧಿಗಿಂತಲೂ ಮೇಲಿರೋದು ಆತ್ಮ. ಈಗ ಈ 2
ಮತ್ತು ಇಂದ್ರಿಯ 3 ಹೇಳ್ದಂಗೆ ಆತ್ಮ ಕೇಳ್ತಾ ಇದೆ. ಈಗ ಅದನ್ನೆಲ್ಲ ನಾವು ಸರಿಯಾದ ದಾರಿಗೆ ತರಬೇಕು. ಆ ಕೆಲಸವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ಶ್ಲೋಕದಲ್ಲಿ ಭಗವಂತ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.